ರಾಜಸ್ಥಾನದ ಉದಯಪುರ, ಜೈಪುರಕ್ಕೆ ನೀವು ಈಗಾಗಲೇ ಭೇಟಿ ನೀಡಿದ್ರೆ ಈ ಬಾರಿ ಬಿಕಾನೇರ್ಗೆ ಭೇಟಿ ನೀಡಿ. ಯಾಕಂದ್ರೆ ಬಿಕಾನೇರ್ ತನ್ನ ಶ್ರೀಮಂತ ಇತಿಹಾಸ, ಅದ್ಭುತ ವಾಸ್ತುಶಿಲ್ಪ ಮತ್ತು ರೋಮಾಂಚಕ ಸಂಸ್ಕೃತಿಗೆ ಹೆಸರುವಾಸಿಯಾಗಿರುವ ನಗರ. ಅಷ್ಟಕ್ಕೂ ಇಲ್ಲಿರುವ ಜನಪ್ರಿಯ ಪ್ರವಾಸಿ ಆಕರ್ಷಣೆಗಳು ಯಾವುವು? ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜಸ್ಥಾನದ ಉದಯಪುರ್, ಜೈಪುರಕ್ಕೆ ಭೇಟಿ ನೀಡಿದ್ರೆ ಈ ಬಾರಿ ಬಿಕಾನೇರ್ಗೆ ಭೇಟಿ ನೀಡಿ. ಏಕೆಂದರೆ ಬಿಕಾನೇರ್ ತನ್ನ ಶ್ರೀಮಂತ ಇತಿಹಾಸ, ಅದ್ಭುತ ವಾಸ್ತುಶಿಲ್ಪ ಮತ್ತು ರೋಮಾಂಚಕ ಸಂಸ್ಕೃತಿಗೆ ಹೆಸರುವಾಸಿಯಾದ ನಗರವಾಗಿದೆ. ಅಷ್ಟಕ್ಕೂ ಬಿಕಾನೇರ್ ಜನಪ್ರಿಯ ಪ್ರವಾಸಿ ತಾಣವಾಗಿದೆ. ಜುನಾಗಢ್ ಭವ್ಯವಾದ ಕೋಟೆ. ಬಿಕಾನೇರ್ನಲ್ಲಿ ಅತ್ಯಂತ ಸುಂದರವಾದ ಕೋಟೆ ಇದೆ. ಅದನ್ನ ಜುನಾಗಢ್ ಕೋಟೆ ಅಂತ ಕರೆಯಲಾಗುತ್ತೆ. ಇದು 16ನೇ ಶತಮಾನದಲ್ಲಿ ಮೊಘಲ್ ಚಕ್ರವರ್ತಿ ಅಕ್ಬರನ ಸೈನ್ಯದ ಜನರಲ್ ರಾಜ ರಾಯ್ ಸಿಂಗ್ ನಿರ್ಮಿಸಿದ ಭವ್ಯವಾದ ಕೋಟೆಯಾಗಿದೆ. ಕೋಟೆಯು ಸುಂದರವಾದ ಅರಮನೆಗಳು, ದೇವಾಲಯಗಳು ಮತ್ತು ಮಂಟಪಗಳನ್ನು ಒಳಗೊಂಡಿದೆ. ಬಿಕಾನೇರ್ನ ಈ ಜೂನಗಢ್ ಕೋಟೆಯು ಸಂಕೀರ್ಣದಲ್ಲಿ ಈ ಗಂಗಾ ಗೋಲ್ಡನ್ ಜುಬಿಲಿ ಮ್ಯೂಸಿಯಂ ಇದೆ. ಈ ವಸ್ತು ಸಂಗ್ರಹಾಲಯವು ಬಿಕಾನೇರ್ನ ಶತಮಾನಗಳ ಇತಿಹಾಸವನ್ನು ವ್ಯಾಪಿಸಿರುವ ಕಲಾಕೃತಿಗಳ ವೈವಿಧ್ಯಮಯ ಸಂಗ್ರಹವನ್ನು ಹೊಂದಿದೆ. ನಾಣ್ಯಗಳು, ಹಸ್ತಪ್ರತಿಗಳು, ಆಯುಧಗಳು, ವರ್ಣಚಿತ್ರಗಳು ಮತ್ತು ರಾಜ ಉಡುಪುಗಳನ್ನು ನೋಡಬಹುದು. ರಾಂಪುರಿ ಹವೇಲಿ ಕರ್ಣಿ ಮಾತಾ ದೇವಾಲಯದ ಮಹತ್ವವೇನು? ರಾಂಪುರಿ ಹವೇಲಿ ಅಥವಾ ರಾಂಪುರಿಯ ಕುಟುಂಬದ ಶ್ರೀಮಂತ ವ್ಯಾಪಾರಿಗಳು ನಿರ್ಮಿಸಿದ ಅಲಂಕೃತವಾದ ಹವೇಲಿಗಳನ್ನು ನೋಡಲೇಬೇಕು. ಇಲಿಗಳ ದೇವಾಲಯ ಅಥವಾ ಕರ್ಣಿ ಮಾತಾ ದೇವಸ್ಥಾನವು ಬಿಕಾನೇರಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿದೆ. ಇದು ಭಾರತದ ಅತ್ಯಂತ ವಿಲಕ್ಷಣವಾದ ದೇವಾಲಯ ಅಂತ ಪರಿಗಣಿಸಲಾಗಿದೆ. ಬಿಕಾನೇರನ್ನ ಅನ್ವೇಷಿಸಲು ಯೋಜಿಸುವ ಪ್ರತಿಯೊಬ್ಬರು ಕರ್ಣಿ ಮಾತಾ ದೇವಾಲಯವನ್ನ ಭೇಟಿ ನೀಡಲೇಬೇಕು. ಈ ದೇವಾಲಯವು ಇಲ್ಲಿ ನೀವು ಸಾಕಷ್ಟು ಬಿಳಿ ಹಾಗೂ ಕಪ್ಪು ಇಲಿಗಳನ್ನು ನೋಡಬಹುದು. ಇದನ್ನ ಪವಿತ್ರವೆಂದು ಪರಿಗಣಿಸಲಾಗಿದೆ. ಬಿಕಾನೇರ್ನ ಈ ಲಾಡ್ಗಢ ಅರಮನೆಯನ್ನ 20ನೇ ಶತಮಾನದ ಆರಂಭದಲ್ಲಿ ಮಹಾರಾಜ ಗಂಗಾ ಸಿಂಗ್ ನಿರ್ಮಿಸಿದ್ರು. ಅರಮನೆಯು ಇಂಡೋ ಸಾರ್ಸೆನಿಕ್ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇದು ಬಿಕಾನೇರ್ನ ಶ್ರೀಮಂತ ಇತಿಹಾಸದ ಒಳನೋಟವನ್ನ ಒದಗಿಸುತ್ತದೆ. ಹಚ್ಚ ಹಸಿರಿನಿಂದ ಕೂಡಿರುವ ಹುಲ್ಲು ಹಾಸಿಗೆಯಿಂದ ಅರಮನೆಯು ಕಂಗೊಳಿಸುತ್ತದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.